ಕಾಡು ಹಂದಿ ನುಗ್ಗಿ ಬೆಳೆ ನಾಶ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ತಂದೆ ಹಾಗೇನೆ ಮಗ ಸೇರ್ಕೊಂಡು ಫಾರೆಸ್ಟ್ ವಾಚರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ದಾವಣಗೆರೆಯ ಜಗಳೂರಿನ ಗೋಡೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಫಾರೆಸ್ಟ್ ವಾಚರ್ ತಿಪ್ಪೇಶ್ ಅನ್ನೋರ ಮೇಲೆ ತಂದೆ ಮಗ ಸೇರ್ಕೊಂಡು ತೀವ್ರ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ತಂದೆ ರಂಗಪ್ಪ ಹಾಗೇನೆ ಪುತ್ರ ಬಸವರಾಜ್ ಫಾರೆಸ್ಟ್ ವಾಚರ್ ತಿಪ್ಪೇಶ್ ಮೇಲೆ ಹಲ್ಲೆಯನ್ನ ಮಾಡಿರೋದು, ಥಳಿಸಿರೋದು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ನೆಲಕ್ಕೆ ಕೆಡವಿ ತಂದೆ ಮತ್ತೆ ಮಗ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕೂಡಲೇ ವಾಚರ್ ತಿಪ್ಪೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಜಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತೆ ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ತಿಪ್ಪೇಶ್ ಮೇಲೆ ತಂದೆ ಮಗ ಸೇರ್ಕೊಂಡು ಹಲ್ಲೆ ಮಾಡೋದಕ್ಕೆ ಕಾಡು ಹಂದಿ ಬಂದು ಬೆಳೆ ನಾಶ ಮಾಡಿದ್ ಮಾತ್ರ ಕಾರಣನ, ಹಳೆ ದ್ವೇಷ ಅಂತ ಹೇಳ್ತಿದ್ದಾರೆ. ಏನ್ ದ್ವೇಷ ಇತ್ತು ಇವ್ರ ಮಧ್ಯ? ಏನು ಅಂದ್ರೆ ಈ ಒಂದು ಘಟನೆಗೆ ಹಳೆ ವೈಷಮ್ಯನ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನು ರಂಗಯ್ಯನ ಸಿಟ್ಟು ಬಳಿ ಏನು ರಂಗಯ್ಯನ ದುರ್ಗ ಏನಿದೆ ಫಾರೆಸ್ಟ್ ಅದಕ್ಕೆ ಹೊಂದ್ಕೊಂಡಂತಹ ಇವರ ಜಮೀನು ಇರುತ್ತೆ. ಏನು ಈಗ ಹಲ್ಲೆ ಮಾಡಿದ್ದಾರೆ ರಂಗಪ್ಪ ಮತ್ತು ಬಸವರಾಜನವ್ರದ್ದು. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಜಮೀನಿಗೆ ಪದೇ ಪದೇ ಕಾಡು ಹಂದಿಗಳು ನುಗ್ತವೆ ಅಂತ ಹೇಳಿ ಆತನ ಹತ್ರ ಹೋಗಿ ತಿಪ್ಪೇಶ್ ಹತ್ರ ಏನು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಹೋಗಿ ಕಿರಿಕ್ ಮಾಡಿದ್ದಾರೆ. ಅದು ನಾನು ವಾಚ್ ಮಾಡಿದ್ರು ಕೂಡ ಯಾವುದೇ ರೀತಿ ಒಂದ್ಸರಿನೂ ಕಂಡು ಬಂದಿಲ್ಲ ಅಂತ ಈಗ ಮಾತಿಗೆ ಮಾತು ಬೆಳೆಯುತ್ತೆ. ಬೆಳೆದಂಥ ಸಂದರ್ಭದಲ್ಲಿ ಏಕಾಏಕಿ ಈ ಹಳೆ ವೈಷಮ್ಯ ಇರೋದ್ರಿಂದ ತಂದೆ ಮಗ ಇಬ್ರು ಕೂಡ ಏನು ತಿಪ್ಪೇಶ್ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆಯನ್ನು ಮಾಡಿದಂಥ ಸಂದರ್ಭ ಕಲ್ಲಿಂದ ಎಲ್ಲ ಚಚ್ತಾರೆ. ಅಂದ್ರೆ ಹೇಳುವಂಥದ್ದು ಅಂದ್ರೇನೆ ನನ್ನ ಸಾಯಿಸ್ಲಿಕ್ಕೆ ಬಂದಿದ್ರು ಅಂತ ಹೇಳಿ ಈತ ತಿಪ್ಪೇಶ್ ಹೇಳ್ತಾನೆ. ಅಂದ್ರೆ ಅದ್ರ ರೀಸನ್ ಕೂಡ ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗ ಸದ್ಯ ಆತ ಒಂದು ಏನು ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಅದರಲ್ಲೂ ಕೂಡ ಪೊಲೀಸ್ ದೂರು ಕೂಡ ದಾಖಲಾಗಿಲ್ಲ ಸದ್ಯಕ್ಕೆ. ಯಾಕೆಂದ್ರೆ ಇದು ಇರೋ ವೈಯಕ್ತಿಕ ವಿಚಾರ. ಅಂದ್ರೆ ಅವರ DF ಕೂಡ ಹೇಳಿರುವಂಥದ್ದು, ಈಗ ಹೋಗಿ ನೀನು ದೂರನ್ನು ದಾಖಲು ಮಾಡೋಂದ್ರು ಕೂಡ ನಮ್ಮ ವೈಯಕ್ತಿಕ ವಿಚಾರ. ಯಾಕಂದ್ರೆ ಈತ ತಿಪ್ಪೇಶ್ ಮತ್ತೆ ಈಗ ಹಲ್ಲೆ ಮಾಡಿರೋರು ಏನಿದ್ದಾರೆ ಇಬ್ರು ಕೂಡ ಒಂದೇ ಗ್ರಾಮದವರಾಗಿರ್ತಾರೆ. ಹಾಗಾಗಿ ಇದು ನಮ್ಮ ವೈಯಕ್ತಿಕ ವಿಚಾರ, ಹಾಗಾಗಿ ನಾನು ಕೊಡೋದಿಲ್ಲ ಅಂತ ಹೇಳಿ ದೂರನ್ನು ಕೊಡೋದಿಲ್ಲ ಅಂತ ಹೇಳಿದ ತಿಪ್ಪೇಶ್ ಈಗ ಸದ್ಯಕ್ಕೆ ಏನು ಜಗಳೂರಿನ ಏನು DRF ಏನಿದ್ದಾರೆ ಅವರು ಕೂಡ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಈಗ ಸದ್ಯಕ್ಕೆ ತಿಳಿಸಿರುವಂತದ್ದು ನೈತಿದೆ. ಫೈನ್, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಇದೆಲ್ಲ ಬೇಡ ಬಿಡ್ರಿ.